सोमय शुद्ध सोमय शुद्ध श्री सगुनाथ महाराज की जय। 360 आनंद हा बरोबर त्यांना ಅಲ್ಲಿ ಬರೋದೇನು ಅದನ್ನು 350 ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣಕ್ಕೆ ನಮಿಸಿ ಹಲೋ ಹಲೋ ಸದ್ಗುರು ಸಿದ್ಧಾರೂಢರ ಶ್ರೀಚರಣಗಳಿಗೆ ನಮಿಸಿ ಗುರುನಾಥಾರೂಢರ ಶ್ರೀಪಾದಕ್ಕೆ ಶತಶಿರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ದಿವ್ಯ ಅಡಿದಾವರಿಗೆ ಕೊಡಮುಟ್ಟು ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳಿ ಆತ್ಮೀಯರೇ, ವಿಚಾರ ಸಾಗರದ 6ನೇ ತರಂಗದಲ್ಲಿ ಈಗ ಏನ್ ಹೇಳ್ತಾರಂದ್ರ ಆತ್ಮ ಆನಂದ ರೂಪಿದ್ದಾನೆ ಅಂತ ಹೇಳುವವರಿದ್ದಾರೆ. ಆತ್ಮ ಆನಂದ ರೂಪ ಅಂತ ಅಂದ್ಕೊಂಡೇನೆ ನ್ಯಾಯಿಕರ ಜಡ ಆತ್ಮ ಖಂಡನ ಆಗಿ ಹೋಗ್ತೀವಿ. ಅಂದ್ರೆ 339ನೇ ಅಂಕದಲ್ಲಿ ಅಗ್ರದ ದೇವ ಏನಿದ್ದಲ್ಲ ಅವ 3 ಪ್ರಶ್ನೆ ಮಾಡಿದ್ದ. ಏನದ್ ಪ್ರಶ್ನೆ ಮಾಡಿದ ಅಲ್ಲಿ 339ನೇ ಅಂಕದಲ್ಲಿ? ನಾನು ಯಾರು ಅಂತ ಕೇಳಿದ್ದ. ನಾನು ಅಂತೀವಲ್ಲ, ನಾ ಅಂದ್ರೆ ಯಾಕೆ? ಅದಕ್ಕ ಇಲ್ಲಿ ನಾ ಯಾರು ಅನ್ನೋದಕ್ಕೀಗ ಉತ್ತರವನ್ನ 340ನೇ ಅಂಕದಿಂದ ಹೇಳುತ್ತಾ ಬಂದಿದ್ದಾರೆ. ನಾ ಯಾರು ಅನ್ನೋದನ್ನ 340ನೇ ಅಂಕದ ತನಕ ಹೇಳ್ಕೊತ ಬಂದಿದ್ದಾರೆ. ಅಲ್ಲದೆ ಅದರಲ್ಲಿ ಏನೇನು ಸತ್ ಚಿತ್ ಅಂತ ಹೇಳಿ ಈಗ ಆತ್ಮ ಆನಂದ ಸ್ವರೂಪನಿದ್ದಾನೆ ಅನ್ನೋದನ್ನು ತಿಳಿಸುವವರಿದ್ದಾರೆ. ಆತ್ಮ ಆನಂದ ರೂಪ. ಆತ್ಮ ಹೇಗಿದ್ದಾನೆ? ಆನಂದ ಸ್ವರೂಪ. ನಾನು ಜೋ ಆತ್ಮ ಆನಂದ ರೂಪ ನೈ ಹೋವೆ ತೋ, ಒಂದ್ ವೇಳೆ ಆತ್ಮನು ಆನಂದ ರೂಪ ಇರದಿದ್ರೆ विषय संबंध से स्वरूप आनंद का भान होवे हैं, सो नहीं हुआ चाहिए. ಏನ್ ಶಂಕ ಮಾಡ್ತಾರ? ಅಲ್ಲ, ಆತ್ಮ ಆನಂದ ಸ್ವರೂಪ ಅಂತ ನೀವು ಹೇಳ್ತೀರಿ. ಆತ್ಮನೇ ಆನಂದ ಸ್ವರೂಪ ಇದ್ದ ಸುಖ ಪಡಿಬೇಕಂತ ಹೇಳಿ ಜಗತ್ತೆಲ್ಲ ವಿಷಯದ ಬೆನ್ನ ಹತ್ತೈತಿ, ಹೌದಿಲ್ಲ? ಮತ್ ಇಲ್ಲೇ ಇವನ ಆನಂದ ಸ್ವರೂಪ ಇದ್ರ ಮತ್ ಅದೇ ಆನಂದ ಪಡ್ಕೊಂಡು ಸುಮ್ಮ ಇರ್ಬೇಕಾಗಿತ್ ಖರೆ. ಮತ್ ಈ ಜಗತ್ತಿನ ಜನ ವಿಷಯದ ಬೆನ್ನ ಹತ್ತೈತಿ. ಆ ವಿಷಯದಲ್ಲಿ ಸುಖ ಆಯ್ತು ಅಂತ ಹೇಳಿ ಅವರು ವಿಷಯ ಪ್ರಾಪ್ತಿಗಾಗಿ ಆ ಜನ ಬಹಿರ್ಮುಖವಾಗಿ ಹೋಗಿದ್ದಾರೆ. ಆದ್ದರಿಂದ ಅಲ್ಲಿ ವಿಷಯ ಸಂಬಂಧದಿಂದ ಏನ್ ಸ್ವರೂಪ ಆನಂದ ತೋರ್ತದ, ಸೋ ನೀವು ಆಚಾರ್ಯೇ. ಆತ್ಮನೇ ಆನಂದ ಸ್ವರೂಪ ಇದ್ರೆ ವಿಷಯದಿಂದ ಆನಂದ ಆಗ್ಬಾರ್ದಾಗಿತ್ತು ಅಂತೇಳಿ
ಯಾತೆ ವಿಷಯ ಮೇ ಆನಂದನೇ, ಆದ್ದರಿಂದ ವಿಷಯದಲ್ಲಿ ಆನಂದ ಇಲ್ಲ. ಅಂದ್ರ ಹೋಳಿಗೆಯಲ್ಲಿ ಆನಂದ ಏನ್ ತೋರ್ತದಲ್ಲ, ಇದು ಸಿಹಿ. ಹೋಳಿಗೆಯಲ್ಲಿ ಸಿಹಿ ತೋರ್ತದ, ಅದು ಹೋಳಿಗೆದಲ್ಲ. ಆ ಸಿಹಿ ಅದರದು ಬೆಲ್ಲದ. ಆ ಹೋಳಿಗೆಯಲ್ಲಿ ಬೆಲ್ಲ ಕೂಡಿಸೋದ್ರಿಂದ ಬೆಲ್ಲದ ಸಿಹಿ ತೋರ್ತೈತಿ. ಆ ರೀತಿ ಇಲ್ಲಿ ನೈ ಏ ವಾರ್ತಾ ಪೂರ್ವಕೈ ಆಯೇ ಅಂದ್ರ ಅದು ಹಿಂದೆ ಏನು ಅವ ಆನಂದ ಸ್ವರೂಪ ಇದ್ರ ವಿಷಯ ಸಂಬಂಧದಿಂದ ಅದು ಸ್ವರೂಪ ಆನಂದ ಹೋವೆ, ಅದು ಆಗಬಾರ್ದಾಗಿತ್ತು. ವಿಷಯದಲ್ಲಿ ಆನಂದ ಇಲ್ಲ ಅಂತ ಈ ವಾರ್ತಾ ಪೂರ್ವಕೈ, ವಿಷಯದಲ್ಲಿ ಆನಂದ ಇಲ್ಲ ಅಂತೇಳಿ ನಾವ್ ಹಿಂದ ಹೇಳ್ಕೊಂಡ್ ಬಂದೇವಿ. ಎಲ್ಲಿ ಹಿಂದೆ ಹೇಳ್ಕೊಂಡ್ ಬಂದೀವಿ ಅಂತ ಕೇಳಿದರೆ 4ನೇ ಸ್ತರಂಗದಲ್ಲಿ. ಈಗ ಏನ್ ನಡೆದು 6ನೇ ಸ್ತರಂಗ ನಡೆದು 4ನೇ ಸ್ತರಂಗದ 117ನೇ ಅಂಕದಲ್ಲಿ, 4ನೇ ಸ್ತರಂಗದಲ್ಲಿ 117ನೇ ಅಂಕ ನೋಡ್ಬೇಕು. ಅಲ್ಲಿ ಹೇಳೇನು ಅಲ್ಲದೆ ಅದಕ್ಕ ಅಂದ್ರೆ ಸಾಮಾನ್ಯ जो विषय में आनंद होवे तो या विषय ते एक पुरुष को सुख होवे तासे ही अन्य को दुख होवे. ಒಂದ್ ವೇಳೆ ನೀವು ವಿಷಯದಲ್ಲೇ ಆನಂದ ಐತಿ, ಸುಖ ಐತಿ ಅಂದ್ರ ಆ ಸುಖ ಒಬ್ಬರಿಗೆ, ಆ ಒಂದು ವಿಷಯ ಒಬ್ಬರಿಗೆ ಸುಖ ಅನ್ನಿಸ್ತೈತಿ, ಒಬ್ಬರಿಗೆ ದುಃಖ ಅಂತೈತಿ. ಹೋಳಿಗೆ, ಹುಗ್ಗಿ, ಪೇಡೆ, ಬರ್ಫಿ ಎಲ್ಲ ಸ್ವೀಟ್ ಒಬ್ಬೊಬ್ಬರಿಗೆ ಬಹಳ ಪ್ರಿಯ. ಬಹಳ ಪ್ರಿಯ ಅಂತ ಆಕೈತೆ ಅದು. ಅದ ಸಕ್ರಿ ರೋಗ ಇದ್ದವಾಗ ದುಃಖಕ್ಕೆ ಕಾರಣ ಆಕೈತೆ ಅವನು ತಿಂದಂದ್ರ. ಇವ್ ತಿಂದ್ರ ಸುಖ ಆಕತಿ, ಅವಾಗ ದುಃಖ ಆಕತಿ. ಆದ್ರೆ ಒಂದ ವಿಷಯ, ಅದರಲ್ಲಿ ಸುಖ ಇದ್ರೆ ಮತ್ತೆ ಇಬ್ಬರಿಗೆ ಸುಖ ಕೊಡ್ಬೇಕಾಗಿರ್ತದ. जैसे अग्नि स्पर्शते अग्नि कीट को सर्प शिव के रूप देखने ते अपनी शिविनी को आनंद होवे सो अन्य पुरुषन को दुख होवे हैं. ಏನ್ ಹೇಳ್ತಾರ, ಸೊ ನೈ ಹೋವಾ ಚಾಹಿಯೇ. ಏನ್ ಹೇಳಿದ್ರಂದ್ರ, ಈಗ ಆ ದೀಪದ ಹುಳ ನೋಡ್ರಿ ನೀವು, ದೀಪಕ್ ಬರ್ತಾವಲ್ಲ ಹುಳುಗಳು, ಆ ದೊಡ್ಡ ಫೋಕಸ್ ಹಚ್ಚಿರ್ತಾರ, ಬಂದ್ ಅದಕ್ ಮುದ್ದು ಕೊಡ್ಲಾಕ್ ಹೋಗಿ ಸುಟ್ಕೊಂಡ್ ಸಾಯ್ತಾವ, ಬೀಳ್ತಾವ, ಎಟ್ ಬಿದ್ದಿರ್ತಾವ. ಆ ರೀತಿ ಆ ದೀಪದ ಹುಳಕ್ಕ ಆ ದೀಪ ಬಹಳ ಪ್ರಿಯ ಐತಿ. ಅಲ್ಲದೆ ಈಗ ನೀನು ಮುಂದೆ ಒಂದು ಶಿವ ಬತ್ತಪ್ಪ, ಏನ್ ಬತ್ತು? ಶಿವ. ನಿನಗೆ ಆನಂದ ಆಗತ್ತೇನೆ? ಅಪ್ಪ ಇನ್ನ ನಾನು ಬಿಡೋದಲ್ಲಿ ಇದು ಅಂತೇಳಿ ಮರಣ ಬತ್ತ ಅಂತೇಳಿ ಭಯ ಪಡ್ತಾನ. ಇವಂಗ ದುಃಖ ಆಕೈತೆ. ಅದು ಶಿವ. ಅದೇ ಶಿವ, ಆ ಶಿವಿನಿ ಅಂತ ಹೆಣ್ಣು ಶಿವ ನೋಡಿತಂದ್ರ ಅದಕ್ಕ ಆನಂದ ಆಕತಿ. ನೋಡು, ಒಂದೇ ವಸ್ತು. ಏ ರೀತಿ ಬೇಡ. ಹಾವು ಬತ್ತು, ಸರ್ಪ್ ಬತ್ತಂದ್ರ ದುಃಖ ಆಕತೆ, ಇನ್ನು ಕಡ್ದ್ರ ಸಾಯ್ತೇನೆ ಅಂತೇಳಿ. ಅದೇ ಸರ್ಪಿಣಿ ಅಂತ ಹೆಣ್ಣು ಹಾವು ನೋಡಿತಂದ್ರ ಅದಕ್ಕೆ ಆನಂದ ಆಕತೆ. ಅದ್ ಹೇಳೋ ತಾತ್ಪರ್ಯ ಒಂದೇ ವಿಷಯ. ಒಂದಕ್ಕೆ ಸುಖ ಅನಿಸಿದ್ರೆ ಇನ್ನೊಂದಕ್ಕ
ದುಃಖ ಅನಿಸ್ತೈತಿ. ಆದ್ದರಿಂದ ಆನಂದ ಹೋವೆ ಅನ್ಯ ಪುರುಷಕೋ ದುಃಖ ಹೋವೆ ಸೋನ ಇವಾಗ ಈ ರೀತಿ ಒಂದೇ ವಿಷಯ ಒಬ್ಬರಿಗೆ ಸುಖಕ್ಕ ಇನ್ನೊಬ್ಬರಿಗೆ ದುಃಖಕ್ಕ ಕಾರಣ ಆಗ್ಬಾರ್ದಾಗಿತ್ತು ಅಲ್ಲಿ ಸುಖ ಇದ್ರ. ಅದ್ರ ಮೇಲೆ ಈಗ 406ನೇ ಟಿಪ್ಪಣಿ ಬಂದಿದೆ. 406ನೇ ಟಿಪ್ಪಣಿ. जाते एक ही विषय थे किसी को सुख होवे और किसी को दुख होवे. ವಿಷಯ ಒಂದಾದ ಒಬ್ಬರಿಗೆ ಸುಖ ಆಗ್ತದ ಒಬ್ಬರಿಗೆ ದುಃಖ ಆಗ್ತದ. ಯಾತೆ सो विषय नियम थे अपनी इच्छा ते रहित क्यों इच्छा सहित सर्व पुरुषन को सुख का हेतु नहीं. ಆ ವಿಷಯದ ಮೇಲೆ ಒಬ್ರು ಅವ್ರ ಇಚ್ಛಾದ ವಿಷಯ ಆಗಲಿ ಬೇಡ ಇನ್ನೊಬ್ಬರಿಗೆ ಆಗಲ ಬಿಡ್ಲಿ, ಆದರೂ ಕೂಡ ಆ ಸರ್ವ ಪುರುಷರಿಗೆ ಆ ವಿಷಯ ಸುಖಕ್ಕೆ ಕಾರಣ ಅಲ್ಲ. किंतु विषय की इच्छा सहित पुरुष को ही अपने प्राप्ति से इच्छा के तिरस्कार इन इच्छा सहित पुरुष ಏನದ ಆ ಸಿ ಮೇಲೆ ಬಹಳ ಇಚ್ಛಾ ಇಟ್ಕೊಂಡು अपनी प्राप्ति से विषय प्राप्ति ಆಯ್ತಂದ್ರ ಅವಾಗ ತಿರಸ್ಕಾರ ದ್ವಾರ ಇಚ್ಛಾ ಏನಾಕತೆ ನಿವೃತ್ತ ಆಯ್ತು. ಅದು ಶಿವಿಗೆ ಸಿಕ್ತಲ್ಲ, ವಿಷಯ ಸಿಕ್ತಿವ್, ವಿಷಯ ಸಿಕ್ಕೊಳ್ಳೇನ ಅದು ಇಚ್ಛಾ ನಿವೃತ್ತಿ ಆಯ್ತು. ಅಂತರ್ಮುಖ ಭಯವೃತ್ತಿಯಲ್ಲಿ ಪ್ರಿಯಮೋದ ಪ್ರಮೋದದ ಪರ್ಯಾಯ ರೂಪ, ಪ್ರಿಯ ಮೋದ ಪ್ರಮೋದ ರೂಪ ಅರ್ಥಾತ್ ಆತ್ಮ ಆನಂದತ್ತೆ ಏನದಲ್ಲ, ಆ ಆನಂದವು ನಮಗೆ ಹೇಗೆ ತೋರ್ತದಂತ ಕೇಳಿದರೆ ಪ್ರಿಯ ಮೋದ ಪ್ರಮೋದ ರೂಪದಿಂದ ತೋರುತ್ತದೆ. ಅಂದ್ರ ಪ್ರಿಯತೆ ಅದಕ್ಕೆ ಅನ್ನಬೇಕು, ಇಷ್ಟ ವಸ್ತು ದರ್ಶನಂ ಪ್ರಿಯ, ಇಷ್ಟ ವಸ್ತು ದರ್ಶನಂ ಪ್ರಿಯ, ಇಷ್ಟ ವಸ್ತು ಪ್ರಾಪ್ತಿಂ ಮೋದ, ಇಷ್ಟ ವಸ್ತು ಅನುಭವಂ ಪ್ರಮೋದ. ಅಂದ್ರೆ ಇದು ಶಾತಿಶಕ್ತಿ. ಅಂದ್ರ ಆನಂದ, ಆತ್ಮನ ಆನಂದ ಹ್ಯಾಕ್ ತೋರ್ತದ ಅಂದ್ರೆ ಪ್ರಿಯ ಮೋದ ಪ್ರಮೋದಿಂದ ತೋರ್ತದಂದ. ಈಗ ಇವಾಗ ಕೆಲವೊಂದು ವಸ್ತು ಅಂದ್ರೆ ಒಂದು ಸಾಮಾನ್ಯ, ಈಗ ಮಾವಿನ ಹಣ್ಣು ತಿನ್ಬೇಕಂತ ಆಗೈತೆ ತಿಳ್ಕೊ, ಮಾವಿನ ಹಣ್ಣು ತಿನ್ಬೇಕಂತ ಇಚ್ಛಾ ಆಗ್ಯದ. ಆಮೇಲೆ ಏನಾಕತಿ ಹೊರಗೆ ಹುಡುಕ್ಯಾಡಪ್ಪ, ಹೊರಗಿರ್ತಾವಿಲ್ಲ, ಹೊರಗೆ ಹೋಗಿ ಬಜಾರ್ದಾಗ ಹುಡುಕ್ಯಾಡ್ತ ಇಷ್ಟ ವಸ್ತು ದರ್ಶನಂ ಪ್ರಿಯ ಅಂದ್ರ ಒಂದ್ ಕಡೆ ಅಲ್ಲಿ ಮಾವಿನ ಹಣ್ಣು ಇಟ್ಟು ಮಾರ್ತಿದ್ರು, ಅದನ್ನ ನೋಡಿದ. ಇಷ್ಟ ವಸ್ತು ದರ್ಶನಂ ಅಂತ ನೋಡಿದ ಕೂಡ ಏನಾಕತಿ ಇವಾಗ ಆನಂದ ಆಕತಿ. ಎಲ್ಲಿ ಅದಾವ ಮಾವಿನಕಾಯಿ ಅಂತ, ಅದು ಅದರ ಮಾವಿನಕಾಯಿಯ ದರ್ಶನ ಅಂದ್ರೆ ಅದು ನೋಡಿದ ಕೂಡ ಏನಾಕತಿ ಆನಂದ, ಅದು ಪ್ರಿಯ ಅಂತ. ಆಮೇಲೆ ಅಲ್ಲಿ ಹೋಗಿ ಅದ್ರ ಕಿಮ್ಮತ್ ಕೊಟ್ಟು ಅದನ್ನ ತಗೊಂಡ ಮತ್ತೆ ಏನ್ ಬೇಕಾಗಿತ್ತು ಅದು ಸಿಕ್ತಲ್ಲ ಅಂತೇನ ಆನಂದ ಆಯ್ತು, ಅದು ಮೋದ. ಇಷ್ಟ ವಸ್ತು ಪ್ರಾಪ್ತಿ ಮೋದ. ಏನ್ ಅದನ್ನ ಮನೆಗೆ ತಂದ ಹುಚ್ಚುರ್ಲತೆ ಹಾದಾಗ ತಿನ್ನೋದ ಹಂಗ ನೆತ್ತಿಗೆ ಮನೆಗೆ ತಂದ ಅದನ್ನ ಕುಂತ ಆ ಮಾವಿನ ಹಣ್ಣನ್ನ ತಿಂದ. ಮನಸ್ಸು ಬಹಳ ಅಪೇಕ್ಷೆ ಆಗಿತ್ತಲ್ಲ. ಕೆಲವ್ರಿಗೆ ಇರ್ತೈತಿ ಪೇಡೆ ಆಗ್ಲಿ ಮತ್ ಜಿಲೇಬಿ ಆಗ್ಲಿ
ಇಂಥ ವಸ್ತುಗಳ ಮೇಲೆ ಬಹಳ ಪ್ರಿಯ ಇರ್ತಾರೆ. ಅದನ್ನ ತಗೊಂಬಂದು ತಿಂದ್ರ ಆ ಏನ್ ಬೇಕಾಗಿತ್ತು ಅದು ನನಗೆ ಸಿಕ್ತು, ತಿಂದೆ, ಅನುಭವ ಮಾಡಿದ, ತಿಂದ. ಅವಾಗ ಪ್ರಮೋದ್ ನೋಡಿದ ಕೂಡಲೇ ಆದದ ಆನಂದ ಪ್ರಿಯ, ಕೊಂಡು ತಗೊಂಡ ಮೇಲೆ ಮೋರ್, ತಿಂದ ಮೇಲೆ ಆಗುವ ಆನಂದ ಪ್ರಮೋದ್. ಈ ರೀತಿ ಆ ಆನಂದ ಈ ಮೂರು ಪ್ರಕಾರವಾಗಿ ತೋರ್ತದ. ಇಲ್ಲಿ ಎಲ್ಲಿ ಬರ್ತಿದ್ದು? ಹೌದು, ಅದ ಟಿಪ್ಪಣಿ ಮೇಲೆ ಇತ್ತಲ್ಲ. ಪ್ರಿಯ ಮೋದ್ ಪ್ರಮೋದಕ್ಕೆ ಪರ್ಯಾಯ ರೂಪ ಆತ್ಮ ಸ್ವರೂಪ ಆನಂದಕ್ಕೆ ಪ್ರತಿಬಿಂಬ ಮೇ ನಿಮಿತ್ತೆ. ಅವಾಗ ಏನಾಕತಿ ಅಂದ್ರ ಆತ್ಮ ಸ್ವರೂಪ ಆನಂದ ಅದು ಅದು ಆ ಮಾವಿನಕಾಯಿ ಸಿಕ್ತಿಲ್ಲ ಇವಂಗ, ಸಿಕ್ತಲ್ಲ, ಸಿಕ್ ಕೂಡ ತಗೊಂಬಂದ್ ಮನೆಗೆ, ಹೌದಿಲ್ಲ, ತಿಂದ, ಮುಗೀತಲ್ಲ ಕೆಲ್ಸ. ಏನ್ ಬೇಕಾಗಿತ್ತು ಅದು ಮುಗೀತ. ಆದ್ರ ನಿಯಮ ಏನೈತಿ ಅಂದ್ರ ಮನುಷ್ಯನಿಗೆ ಯಾವುದೇ ಇಚ್ಛಾ ಆಕ್ಕೈತಿ ಎದರದೇ, ಅದನ್ನ ನಾ ಪಡ್ಕೋಬೇಕು ಅಂತೇಳಿ. ಆದ್ರೆ ಇಚ್ಛಾ ಆಯ್ತಂದ್ರ, ಇಚ್ಛಾ ಅಂದ್ರೆ ಶಾಸ್ತ್ರೀಯ ಶಬ್ದದಲ್ಲಿ ಕಾಮ್ ಅಂತ. ಕಾಮ್ ಅಂದ್ರೆ ಬರೀ ಸ್ತ್ರೀ ಭೋಗ ಅಲ್ಲ, ವಿಷಯದ ಇಚ್ಛೆ. ಆ ಮನಸ್ಸಿನಲ್ಲಿ ಆ ವಸ್ತುವಿನ ಇಚ್ಛಾ ಆಯ್ತು, ಅಂದ ಕೂಡಲೇ ಆ ಮನಸ್ಸಿನಲ್ಲಿ ಚಂಚಲತಾ ಆಗ್ಬಿಡ್ತದೆ. ಯಾಕತ್ ಕೇಳಿದ್ರ ಭಗವದ್ಗೀತೆಯಲ್ಲಿ ಭಗವಂತ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ ಹೇಳ್ಯಾನ. ಭಗವದ್ಗೀತೆಯಲ್ಲಿ ಏನ್ ಹೇಳ್ಯಾನ? ಆ ಇಚ್ಛಾ ಆಗಬೇಕಾದ್ರೆ ಕಾರಣ ಏನದಕ್ಕ? ಕಾರಣ ಆಯ್ತಾ, ಇಚ್ಛಾ ಆಯ್ತಾ ತಿಳ್ಕೋ. ಇಚ್ಛಾ ಆದ ಕೂಡಲೇ ಮನಸ್ಸಿನಲ್ಲಿ ಚಂಚಲತಾ ಆಗ್ಬಿಡ್ಬೇಕು, ಸಮಾಧಾನ ಇಲ್ಲ. ಇಲ್ಲಿ ಕೂತ್ ಶಾಸ್ತ್ರ ಕೇಳೋಣ, ಎಲ್ಲಿದು ಶಾಸ್ತ್ರ, ಎಲ್ಲಿ ಶಾಸ್ತ್ರ? ಹೌದಿಲ್ಲ? ಅಂದ್ರ ಆ ವಸ್ತುವಿನ ಕಾಮನಾ ಬಯಕೆ ಆಯ್ತಲ್ಲ. ಅದಕ್ಕ ಯಾಕಾಯ್ತು? ರಜೋಗುಣ ಚಂಚಲ ಐತಿ. ಅದಕ್ಕನ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ. ಆ ಕಾಮ ಕ್ರೋಧಾದಿಗಳು ಅವು ರಜೋಗುಣದಿಂದ ಹುಡ್ತಾವು ಅಂತ ಹೇಳಿ. ಅದಕ್ಕ ಮುಂದ ಪರಮಾತ್ಮ ಅದ್ರ ಬಗ್ಗೆ ಮಹಾ ಅಶನವು. ಇದಕ್ಕ ಎಷ್ಟು ಕ್ವಾರ್ಟರ್ ಪೂರ್ತಿ ಇಲ್ಲ ಅದ. ಸಾಕತಾನೇನವ ಇಚ್ಛಾ ಆಗೈತಿ. ಈಗ ಒಬ್ಬಗ ರೊಕ್ಕದ ಇಚ್ಛಾ ಆಯ್ತತ್ರಿ, ರೊಕ್ಕದ ಇಚ್ಛಾ ಆಯ್ತು. ಏನತ್ತ? 4 ಲಕ್ಷಾಧೀಶ ಆಗ್ಬೇಕಂತ. ಆಯ್ತು, ಏನೋ ಸಿದ್ಧಾರೂಢ ಕೃಪಾದಿಂದ ಲಕ್ಷಾಧೀಶ ಆಗ್ಬಿಟ್ಟ. ಮುಗಿತಾನ? ಇಲ್ಲ, ಕೋಟ್ಯಾಧೀಶ ಆಗ್ಬೇಕತ್ತ. ಮುಂದ ಕೋಟ್ಯಾಧೀಶ ಆಗ್ಬೇಕು. ಬೇಡ, ಏನೋ ಅವನ ದೈವಾನುಗತಿಯಿಂದ ಕೋಟಿಗಟ್ಲೆನೂ ಆಯ್ತು ರೊಕ್ಕ ಅವನು ಕೂಡ ಕೂಡ್ತ ತಿಳ್ಕೋ. ಸಾಕತಾನೆ? 100 ಕೋಟಿ ಇದೆ, ಹಂಗ ಬೆಳೆದೇನ ಇದೆ. 1000 ಕೋಟಿ ಅಂದ್ರೂ ಏನ್ ಬಗ್ಗೆ ಏನಿಲ್ಲ. ಇನ್ನ 1,00,000 ಕೋಟಿ ಇದ್ದಾನ ಹೋಗುದ ಹಂಗ. ಅದ್ ಎಷ್ಟಕ್ಕಾದ್ರೂ ಬಗೆ ಇಲ್ಲ. ಹಿಂಗ. ಆದ್ದರಿಂದ ಮಹಾ ಅಶನು ಅಂದ್ರ ಇದು ಹೆಂಗ, ಎಷ್ಟ ತಿಂದ್ರೂ ಅದು ಸಾಕನು ಮಾತು ಇಲ್ಲ. ಹಂಗ ಮಹಾ ಅಶನ, ದೊಡ್ಡ ಹಸಿವತ್ತಾರ ಇದಕ್ಕೆ. ಆದ್ದರಿಂದ ಮಹಾಪಾಪ್ಮ ಅಲ್ಲದೆ ಈ ಇಚ್ಛಾರೂಪ ಕಾಮ ಮಹಾಪಾಪ. ಯಾಕಂದ್ರ ಅದಕ್ಕಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲ ಮಾಡ್ಕೋತ ಹೋಗ್ಬಿಡ್ತಾನ.
ಮಹಾಪಾಪ್ಮ. ಆದ್ದರಿಂದ ವಿದ್ಯೇನ ಮಿಹ ವೈರಿಣಂ, ಇದನ್ನ ನೀನು ಈ ಇಚ್ಛಾರೂಪ ಕಾಮ ಇದನ್ನೇನು ವೈರಿ ಹೊರಗೆಲ್ಲೋ ನೀನ, ಇದನ್ನೇನು ಒಳಗ ಐತೆ, ನಿನಗೆ ದುಃಖ ಕೊಡ್ತೈತೆ ಅದು ಅಂತ ಹೇಳಿದ್ದಾನೆ. ಆದ್ದರಿಂದ ಏನಾಯ್ತು ಅಂತಂದ್ರ ಅಲ್ಲಿ ಆವಾಗ ಇಲ್ಲಿ ಏನ್ ಅದ್ರ ಮೇಲೆ ಪ್ರತಿಬಿಂಬ ಮೇಲೆ ಬಂದಿದ್ದು ಅಂದ್ರ ಇಚ್ಛಾ ಆಯ್ತಾ, ರಜಗುಣ ಆಯ್ತು. ಆವಾಗ ಅವಂಗ ಬೇಕಾದ ವಸ್ತು ಹೊರಗೈತೆ, ಏನ್ ಒಳಗೈತೆ? ಹೊರಗೈತೆ. ಅದು ಹೊರಗೆ ಹೋಗ್ಬಿಡ್ತೈತಿ. ವರ್ತಿ ಹೋಗತೆ, ಹೊರಗೆ ಹೋಗತಿ. ಹೊರಗೆ ಹೋಯ್ತು, ಬ್ಯಾಡ ಇವನು ದೈವಾನ್ ಗತಿ ಅಂತ ಆ ವಿಷಯ ಸಿಕ್ತೇಳಿ ಪ್ರಾಪ್ತಿ ಆಯ್ತು. ಅವನು ಪ್ರಾಪ್ತಿ ಆದ ಕೂಡಲೇ ಮುಗಿತಲ್ಲ ಕೆಲಸ. ಏನ್ ಬೇಕಾಗಿತ್ತು ಸಿಕ್ತ, ಮತ್ ವೃತ್ತಿ ರಿಟರ್ನ್ ಬಂದ್ಬಿಡ್ತೈತಿ ಒಳ್ಳೆ. ಅಂತರ್ಮುಖ ಆಕತಿ. ಆ ವಿಷಯ ಅನುಭವ ಮಾಡದತ್ತೇಳಿ, ಮಾವಿನಕಾಯಿ ತಿಂದತ್ತೇಳಿ ಆವಾಗ ಏನಾಕತಿ, ಇದನ್ನ ತಿನ್ಬೇಕಂದಿದ್ನಿ, ಅದು ತಿಂದೆ. ಪೇಡೆ ಆಗ್ಲಿ, ಜಿಲೇಬಿ ಆಗ್ಲಿ, ಇವು ಇಂಥವು ಅಂದ ಕೂಡಲೇನ ಆವಾಗ ಅವ್ ಮನುಷ್ಯಗ್ ಸಮಾಧಾನ ಆಯ್ತಲ್ಲ. ಸಮಾಧಾನ ಆಯ್ತಂದ್ರ ಆ ರಜೋ ಗುಣ ಹೋಗಿ ಸತ್ತು ಗುಣ ಆಯ್ತ ಅಲ್ಲಿ ಅಂತಃಕರಣದಲ್ಲಿ. ಅವಾಗ ರಜೋಗುಣ ಆದಾಗ ಚಂಚಲ ಆಗಿತ್ತು, ಆ ವಿಷಯ ಪ್ರಾಪ್ತಿಯಾಗಿ ಅನುಭವ ಮಾಡ್ಕೊಂಡಂದ್ರ ಅವಾಗ ಸತ್ತು ಗುಣ ವೃತ್ತಿ ಅಂತರ್ಮುಖ ಬಂತು. ಅಂತರ್ಮುಖ ಬಂದಾಗ ಆತ್ಮನ ಎದುರಿಗೆ ಬಂದ್ಬಿಡ್ತೈತಿ ಅದು. ವೃತ್ತಿ ಅಂದ್ರೆ ಕನ್ನಡ ಇದ್ದಂಗ ಅದ. ಯಾಕ ಸತ್ತು ಗುಣದ ಕಾರ್ಯವಾದ್ದರಿಂದ ಆ ವೃತ್ತಿ ಆತ್ಮನ ಸಮ್ಮುಖದಲ್ಲಿ ಬರ್ತದೆ. ಸಮ್ಮುಖದಲ್ಲಿ ಬಂದುಕೊಂಡ ಆತ್ಮನ ಪ್ರತಿಬಿಂಬ ಅದರಲ್ಲಿ ಬೀಳುತ್ತದೆ. ಆತ್ಮ ಆನಂದ ಸ್ವರೂಪದನ ಅದೇ ವಿಷಯ ನಡೆದದ ಈಗ, ಹೌದಿಲ್ಲ? ಆ ಅನುಭವ ಏನ್ ಮಾಡಿದ ವೃತ್ತಿಯಲ್ಲಿ ಪ್ರತಿಬಿಂಬ ಆನಂದ, ಆತ್ಮನ ಪ್ರತಿಬಿಂಬ ಆನಂದವನ್ನೇ ಅನುಭವ ಮಾಡ್ಯಾನ. ಆದ್ರ ಹೇಳ್ತಾನ ಆ ವಿಷಯದಿಂದ ಆಯ್ತಂತೆ ಹೆಂಗ ಕೆಟ್ಟಾಕತ್ ಕೆಲ್ಸ. प्रतिबिंब में निमित्त आते विषय में आनंद की कारणता का ವ್ಯಭಿಚಾರ. ಆದ್ರೆ ವಿಷಯದಲ್ಲೇ ಆನಂದ ಐತಿ, ಆ ವಿಷಯಗಳೇ ಕಾರಣ ಅನ್ನೋದು ಇದು ವ್ಯಭಿಚಾರ. ಅಂದ್ರೆ ಅಲ್ಲಿ ನಿಶ್ಚಯ ಇಲ್ಲ, ಅದು ಇಲ್ಲ. ಏನು ಮುಂದೆ ಇನ್ನು ಈಚ ಕಡೆ ಐತೆ ಅದು ಟಿಪ್ಪಣಿ. विषय की प्राप्ति से क्यों एकांत देश में सेवन से आनंद होता जो है, ता इच्छा का अभाव स्व प्रतिबिंब रूप सुख का निमित्त कारण है. ಏನ್ ಹೇಳಿದ್ರಂದ್ರ ಆ ವಿಷಯ ಪ್ರಾಪ್ತಿ ಆಯ್ತು. ಇವಾಗ ಪ್ರಾಪ್ತಿ ಆದಾಗ ಅಥವಾ ಇವು ಏಕಾಂತದ ದೇಶದಲ್ಲಿ ಹೋಗಿ ಅವ ಆತ್ಮನ ಸ್ವರೂಪ ಅವ ವೃತ್ತಿ ಮಾಡಿದ. ಅಹಂ ಬ್ರಹ್ಮಾಸ್ಮಿ ಅಂತ ಏಕಾಂತದಲ್ಲಿ ಯಾರು ಇಲ್ದಲ್ಲಿ ಕುಂತು ಕಣ್ಣು ಮುಚ್ಚಿ ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಆತ್ಮನ ಸ್ವರೂಪ ಲಕ್ಷಣಗಳನ್ನು ಸ್ಮರಣ ಮಾಡಿದ. ಆ ವೇಳೆದಾಗ ಅಲ್ಲಿ ಏನಾಗತಿ, ಜೋ ಆನಂದ ಹೋತಾ ಹೈ, ಎಲ್ಲಿ ಏಕಾಂತದಲ್ಲಿ ಕುಂತಾಗ ಯಾವ ವಿಷಯದಿಂದ ಅಲ್ಲದು, ಆವಾಗೇನ ಆನಂದ ಆಗ್ತೈತಿ. ತಾ ಇಚ್ಛಾ ಕಾ ಅಭಾವ್, ಇಚ್ಛಾ ಐತನ ಎಲ್ಲ. ಸೋ ಪ್ರತಿಬಿಂಬ ಕಾ ಸುಖ ಕಾ ನಿಮಿತ್ತ ಕಾರಣ. ಆ ಪ್ರತಿಬಿಂಬ ಆನಂದ ಇವಾಗ ತೋರ್ಲಿಕ್ಕೆ ಅದು ಆ ಅಂತರ್ಮುಖ ವೃತ್ತಿಯಲ್ಲಿ ಪ್ರತಿಬಿಂಬ ಏನಾಯ್ತಲ್ಲ, ಆತ್ಮನ ಪ್ರತಿಬಿಂಬ, ಆ ಪ್ರತಿಬಿಂಬಾನಂದವನ್ನೇ ಅನುಭವ ಮಾಡಿ ನನಗ ಆನಂದ ಆಯ್ತು ಅಂತೇಳಿ ಅದಕ್ಕೆ ನಿಮಿತ್ತ ಕಾರಣ ಅಂತ ಅವ ಹೇಳ್ತಾನ. ಜೋ ಆತ್ಮ ಆನಂದ ರೂಪ ನೈ ಹೋಯ್ತು. ಒಂದ್ ವೇಳೆ ಆತ್ಮ ಆನಂದ ರೂಪ ಇರ್ದಿದ್ರೆ, ಯಾಕಂದ್ರ ಇದು
ಅಷ್ಟು ಆತ್ಮ ಆನಂದನಿದ್ದಾನಂತ ಅಷ್ಟು ಸ್ಪಷ್ಟ ಗೊತ್ತಾಗುವ ಮಾತಿದು ಅಲ್ಲ. ಆ ಯಾಕಂದ್ರೆ ಯಾಕಲ್ಲ ಅಂದ್ರೆ ಜಗತ್ತೆಲ್ಲ 99% ಬಹಿರ್ಮುಖರಿದ್ದಾರೆ. ಹೊರಗ ಅವ್ರ ಪ್ರವೃತ್ತಿ, ಒಳಗೆ ಎಲ್ಲೋ ಪುಣ್ಯಾತ್ಮ ಅವ ಹೊರಗೆ ಬಿಟ್ಟು ಒಳಗ ಅಂತರ್ಮುಖ ವೃತ್ತಿಯಲ್ಲಿ ಏಕಾಂತದಲ್ಲಿ ಇರ್ತಾನೆ. ಆದ್ದರಿಂದ ಅಂತರ್ಮುಖ ವೃತ್ತಿ ಮೇ ಜೋ ಆನಂದ ಹೋವೆ ಸೋ ನೈ ವಾಚಯೇ, ಏನೋ ಆತ್ಮ ಆನಂದ ನೈ. ಆತ್ಮ ಒಂದ್ ವೇಳೆ ಆನಂದ ಇಲ್ಲ ಅಂತಂದ್ರೆ ಅಂತರ್ಮುಖ ವೃತ್ತಿಯಲ್ಲಿ ಯಾವ ವಿಷಯ ಐತೇನೆ ಅಲ್ಲಿ ಎಲ್ ಆನಂದ ಐತಿ. ಆನಂದ ಐತಿ. ಆ ಆನಂದ, ಈ ವಿಷಯದ ಆನಂದ ಎಲ್ಲಿ ಅನ್ಸುತ್ತಿ. ಯಾಕಂದ್ರ ನಿಜಗುಂಡ್ರೆ ಹೇಳ್ತಾರದನ್ನ, ಆ ಆನಂದ ವಿಷಯದಿಂದ ಆದ ಆನಂದ ಸರ್ವಸಾಮಾನ್ಯ ಇವ್ರಿಗೆ ಎಲ್ಲರಿಗೂ ಗೊತ್ತೈತಿ. ಆದರೆ ಆತ್ಮನ ಸ್ವರೂಪಾನಂದದ ಸಾಕ್ಷಾತ್ಕಾರವಾಗಿ ಬ್ರಹ್ಮಾನಂದದಲ್ಲಿ ಯಾವ ಇದ್ದಾನೆಯೋ ಅವನ ಆನಂದ ಎಂತದ್ದು ಅಂತ ಕೇಳಿದ್ರೆ ನಿಜಗುಂಡ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮೊಂದಲ್ಲದೆ ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಏಕತ್ವದ ಜೀವ ಪರಮರ ಏಕತ್ವದಲ್ಲಿ ಏನು ಆನಂದ ಆಕೈತಲ್ಲ, ಆ ಸುಖಕ್ಕೆ ಸರಿಗಾಣ. ಬೆಕ್ಕಾದ ಸುಖ ತಂದು ಹಚ್ಚಿರಿ. ಜೀವ ಪರಮರ ಏಕತ್ವದಲ್ಲಿ ಅವ ಜೀವ ಪರಮರ ಏಕತ್ವವನ್ನು ಮಾಡಿ ಅದೇ ಆನಂದದಲ್ಲಿ ಏನು ಕೂತಾನಲ್ಲ ಅವ ಒಬ್ಬ ಮಹಾತ್ಮ. ಆ ಆನಂದಕ್ಕೆ ಯಾವ ಆನಂದ ತರ್ತಿ ತಗೊಂಡ್ ಬಾ. ಏನ್ ಜಿಲೇಬಿ ಪೇಡೆ ತಿಂದದ್ದು, ಮಾವಿನಕಾಯಿ ತಿಂದದ್ದು, ಏನು ಹೋಳಿಗೆ ತಿಂದದ್ದು, ಅಥವಾ ಸ್ತ್ರೀ ಭೋಗ ಮಾಡಿದ್ದು, ಅಥವಾ ಎಷ್ಟು ವಿಷಯ ಅದಾವ ಎಲ್ಲತವ ಹೋಲಿಕೆ ಮಾಡಿ ನೋಡು, ಸರಿಗಾಣೆ. ಆ ಆನಂದಕ್ಕೆ ಸರಿ ಬರುವುದೇ ಇಲ್ಲ. ಇನ್ನೂ ಒಂದು ನೋಡ್ಬೇಕಂದ್ರ ಇವು ಸಾಕತನವ ಸ್ತ್ರೀ ಭೋಗದ ಅಪೇಕ್ಷೆ ಇರ್ತೈತಿ ಕೆಲವ್ರಿಗೆ. ಹಂಗಾರೆ ಸ್ತ್ರೀ ಭೋಗ ಮಾಡಂಗಾರ ಎಸ್